ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಬ್ಲಾಕ್ ಕಾಂಗ್ರೆಸ್ನಿಂದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಪುಣ್ಯಸ್ಮರಣೆ. ರಾಜೀವ್ ಗಾಂಧಿ ಅವರ ಆಡಳಿತ ಶೈಲಿ ಅನುಕರಣೀಯವಾದದ್ದು ಎಂದ ಕಲಸಿ ಚಂದ್ರಪ್ಪ. ವಾರ್ಡ್ ನಂಬರ್ 16ರಲ್ಲಿ ಅಕ್ರಮ ಶೆಡ್ ನಿರ್ಮಾಣ ತೆರವಿಗೆ ಕರವೇ ಒತ್ತಾಯ. ಅಕ್ರಮ ಶೆಡ್ ತೆರವುಗೊಳಿಸದೆ ಹೋದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಜಯರಾಮ್ ಸೂರನಗದ್ದೆ. ಗಿರ್ವಾಣಿ ಭಾರತಿ ಟ್ರಸ್ಟ್ ಮತ್ತು ಶ್ರೀಧರ ಸೇವಾ ಮಹಾಮಂಡಲದಿಂದ ವಸಂತ ವೇದ ಶಿಬಿರ ಸಮಾರೋಪ. ಮಕ್ಕಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರ ಕಲಿಸಲು ಅನಂತ್ ಭಟ್ ಮತ್ತು ಗಜಾನನ ಭಟ್ ಕರೆ. ಬತ್ತಿದ ಶರಾವತಿ ಹಿನ್ನೀರು, ಹಸಿರುಮಕ್ಕಿ ಲಾಂಚ್ ಸೇವೆ ಸ್ಥಗಿತ. ಈಗ ಸುದ್ದಿಯ ವಿವರ. ತಮ್ಮ ಆಡಳಿತಾವಧಿಯಲ್ಲಿ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ ಮಹಾನ್ ನಾಯಕ ದಿವಂಗತ ರಾಜೀವ್ ಗಾಂಧಿಯವರು. ಭಾರತವನ್ನು ಸದೃಢಗೊಳಿಸಲು ರಾಜೀವ್ ಗಾಂಧಿಯವರು ಅನೇಕ ಯೋಜನೆಗಳನ್ನು ಪ್ರಧಾನಿಗಳಾಗಿದ್ದಾಗ ಜಾರಿಗೆ ತಂದಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ತಿಳಿಸಿದರು. ಸಾಗರದ ಗಾಂಧಿ ಮಂದಿರದಲ್ಲಿ ಮಂಗಳವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ 33ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ದಿವಂಗತ ರಾಜೀವ್ ಗಾಂಧಿ ಅವರು ಮಾಜಿ ಪ್ರಧಾನಿಗಳ ಪುಣ್ಯತಿಥಿ 33ನೇ ವರ್ಷದ ಇವತ್ತು ನಮ್ಮ ಪಕ್ಷದ ಆಫೀಸ್ನಲ್ಲಿ ನಮ್ಮೆಲ್ಲ ಮುಖಂಡರು ಸೇರಿ ಆಚರಣೆ ಮಾಡಿದ್ದೇವೆ. ಅವರು ಪ್ರಧಾನಿಯಾದ ಸಂದರ್ಭದಲ್ಲಿ ಈ ದೇಶಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಡುಗೆಯಾಗಿ ಕೊಟ್ಟರು. ಮತದಾನದ ಮಿತಿ 21 ವರ್ಷ ಇತ್ತು. ಅವರು ಪ್ರಧಾನಿ ಆದಮೇಲೆ ಅದನ್ನು 18 ವರ್ಷಕ್ಕೆ ಇಳಿಸಿ ಪ್ರತಿಯೊಬ್ಬ ಈ ದೇಶದ ಯುವಕರಿಗೆ ಮತದಾನ ಹಕ್ಕನ್ನು ಪಡೆಯುವಂತೆ ಮಾಡಿದಂಥ ಮಹಾನ್ ನಾಯಕರು. ಮತ್ತು ಕಂಪ್ಯೂಟರೀಕರಣ ದೇಶದ ಜಾಗತಿಕ ಮಟ್ಟದಲ್ಲಿ ಅನೇಕ ಸುಧಾರಣೆಗಳನ್ನು ತಂದು ಮೊಬೈಲ್ ಫೋನ್ ಇರ್ಬೋದು, ಕಂಪ್ಯೂಟರ್ ಇದಿರ್ಬೋದು, ಹೆಚ್ಚು ದೇಶಕ್ಕೆ ಅನುಕೂಲವಾದ ರೀತಿಯಲ್ಲಿ ಅವರು ತಮ್ಮ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದಂಥ ಮಹಾನಾಯಕರು ದಿವಂಗತ ರಾಜೀವ್ ಗಾಂಧಿ ಅವರು. ನನ್ನ ಪುಣ್ಯ ಅವರನ್ನ ಶಿವಮೊಗ್ಗದಲ್ಲಿ ಬಹಳ ಹತ್ತಿರದಿಂದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ತೆರೆದ ವಾಹನದಲ್ಲಿ ಮೆರವಣಿಗೆ ಬಹಳ ಹತ್ತಿರದಿಂದ ನಾನು ಅವ್ರನ್ನ ಕಣ್ತುಂಬಿ ನೋಡಿದೆ. ಅವರ ಸುಂದರ ರೂಪ ಕಂಡು ಬಹಳ ಸಂತೋಷ ಆಗಿತ್ತು. ಅವರ ಅಕಾಲಿಕ ಮರಣ ಇಡೀ ಪಕ್ಷಕ್ಕೆ ಮತ್ತು ನಮ್ಮೆಲ್ಲರಿಗೂ ನಷ್ಟ ಆಗಿದೆ. ಆ ದುಃಖ ಭರಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಭಗವಂತ ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಮಹಾಬಲಕೌತಿ, ಅಣ್ಣಪ್ಪ ಭೀಮನೇರಿ, ಕೆ ಹೊಳೆಯಪ್ಪ, ಎಲ್ ಚಂದ್ರಪ್ಪ, ಕಿರಣ್, ಷಣ್ಮುಖ, ಗಿರೀಶ್ ಕೋವಿ, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ಸಾಗರ ನಗರದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡ BH ರಸ್ತೆಯಲ್ಲಿ ಅಕ್ರಮ ಶೆಡ್ ನಿರ್ಮಿಸಿರುವುದನ್ನು ತಕ್ಷಣ ತೆರವುಗೊಳಿಸುವಂತೆ ಒತ್ತಾಯಿಸಿ ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸದಸ್ಯರು ನಗರಸಭೆ ಪೌರಾಯುಕ್ತ HK ನಾಗಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೇದಿಕೆ ತಾಲೂಕು ಅಧ್ಯಕ್ಷ ಜಯರಾಮ್ ಸೂರನಗದ್ದೆ, ಶೆಟ್ಟಿ ಬಣದಿಂದ ಪ್ರವೀಣ್ ಶೆಟ್ಟಿ ಬಣದಿಂದ ಇಂದು ನಗರಸಭೆ ಅಧಿಕಾರಿಗಳಿಗೆ ಇವತ್ತು ಒಂದು ಮನವಿ ಕೊಡುವುದ ಮುಖಾಂತರ ನಮ್ಮ ಸಂಘಟನೆ ಸಾಗರದಿಂದ ಇವತ್ತು ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಯಾಕೆ ಅಂದ್ರೆ ಸಾಗರದ ಹೈವೇ ರಸ್ತೆಯಲ್ಲಿ ಅಕ್ರಮ ಸಡ್ಡನ್ನ ಕಟ್ಟಿ ಸುಮಾರು 3 ವರ್ಷದಿಂದ ಸಡ್ಡನ್ನ ಕಟ್ಟಿದ್ದರು. ನಮ್ಮ ಕರವೇ ಗಮನಕ್ಕೆ ಬಂದಾಗ ನಾವು ಅದನ್ನ ತೆರವು ಮಾಡಿ ಅಂತೇಳಿ ವಾಟ್ಸಾಪ್ ಅಲ್ಲಿ ನಾವು ಗ್ರೂಪ್ ಅಲ್ಲಿ ಹಾಕಿದ್ದೀವಿ. ನಗರಸಭೆ ಅಧಿಕಾರಿಗಳಿಗೆ ಮತ್ತು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬರುತ್ತೋ ಅವರಿಗೆ ಗಮನಕ್ಕೆ ಬರಲಿ ಅಂತೇಳಿ ಎಚ್ಚರನ್ನ ಮಾಡಿದ್ದೀವಿ. ಸುಮಾರು 2 ವರ್ಷದಿಂದ ತೆರವನ್ನ ಮಾಡದೆ ನಗರಸಭೆ ಸಂಪೂರ್ಣವಾಗಿ ನಮಗೆ ಬಂದ ದೂರ ಕೇಳಬೇಕಾದ್ರೆ ನಾಳೆ ತೆರವುಗೊಳಿಸ್ತೀವಿ, ತೆರವುಗೊಳಿಸ್ತೀವಿ ಅಂತ ಹೇಳಿ ನಾಟಕ ಮಾಡುತ್ತಿದ್ರು. ಯಾಕೆ ಅಂದ್ರೆ ಅಧಿಕಾರ ಇದ್ದಂತವಾಗ ಅವರು ಮಾಡಿದ್ದ ನಗರಸಭೆಯನ್ನು ಹೆದರಿಸಿಕೊಂಡು ಮಾಡಿದ್ರು, ಇಲ್ಲ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿದ್ರು ಗೊತ್ತಿಲ್ಲ ನಮಗೆ. ಆದ್ರೆ ಒಬ್ಬ ಬಡವನಿಗೆ ಏನಾದರೂ ಸಡ್ಡು ಕಟ್ಟಿದ್ರೆ ಸಾಗರ ನಗರಸಭೆ ಕಮಿಷನರ್ ಆಗ್ಲಿ ಅಧಿಕಾರಿಗಳಾಗ್ಲಿ ನೇರವಾಗಿ ಜೀಪ್ ತಗೊಂಡು ಹೋಗಿ ಕಿತ್ಕೊಂಡು ಬರ್ತಾರೆ. ಇಲ್ಲೊಬ್ಬ ಪುಣ್ಯಾತ್ಮ ಬಡವ ಅಂತ ಹೇಳ್ಕೊಂಡಿದ್ದಾನೆ. ಸಾಗರ ನಗರಸಭೆ ಡ್ಯಾಮ್ ಪಕ್ಕದಲ್ಲಿ ಒಂದು ಸಡ್ಡನ್ನ ತೆರವು ಮಾಡಿದ್ದಾನೆ, ಸಡ್ಡನ್ನ ಕಟ್ಟಿದ್ದಾರೆ. ಸುಮಾರು ಅವನ ಜಾಗ ಇರುವುದು 42 ಅಡಿ ಅಗಲ, 27 ಅಡಿ ಉದ್ದ ಒಂದ್ ಸೈಡ್ ಬರುತ್ತೆ, ಒಂದ್ ಸೈಡು
66 ಅಡಿ ಉದ್ದ ಬರುತ್ತೆ. ಮೊನ್ನೆ ನಮ್ಮ ಮೇಲೆ ಸುಳ್ಳು ಅಪರಾಧವನ್ನ ಮಾಡಿದ್ದಾನೆ. ಆದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಯರಾಮ್ ಸೂರನಗದ್ದೆ ನಮ್ಮ ಮೇಲೆ ಕೆಟ್ಟದಾಗಿ ಬೈದು ವಾಟ್ಸಪ್ ಅಲ್ಲೆಲ್ಲ ಬರೀತಾನೆ ನಂದು ಜಾಗ ಅಂತ. ಸಾಗರ ನಗರಸಭೆಯವರು ಕೂಡ ಅವನಿಗೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅಂತ ನಮಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಯಾಕೆ ಅಂದ್ರೆ ಸಾಗರ ನಗರಸಭೆ ಕಿವಿಯಲ್ಲಿ ಹಂಜಿ ಹಾಕೊಂಡಿದ್ಯೋ ಇಲ್ಲ ದುಡ್ಡಿಗೋ ಇಲ್ಲ ಅಧಿಕಾರಕ್ಕೋ ಹೆದರಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವನ ಸಡ್ಡಿರೋದನ್ನ ಬಿಟ್ಟು ಸಾಗರ ಡ್ಯಾಮು ಅಲ್ಲಿ ಒಂದು ಹಾದಿಯನ್ನು ಕೂಡ ರೋಡನ್ನು ಬರುತ್ತೆ, ಅದನ್ನು ಕೂಡ ಮುಚ್ಚಿ ಹಲಿಗೆ ಕಾಂಪೌಂಡ್ ಅನ್ನು ತೆಗಿಲಿಕ್ಕೆ ಭಯವಾಗಿ ಮೇಲ್ಚಾವಣಿ ಮಾತ್ರ ತೆಗೆದಿದ್ದಾರೆ. ಅವನಿಗೆ ಯಾವ ಭಯದಿಂದ ಇವರು ಮುಚ್ಚಾಕಿದಾರೋ ಗೊತ್ತಿಲ್ಲ. ಸುಮಾರು ಬಾಯಿ ಬಡಿದ್ರು ಕೂಡ ಅವನ ಸಡ್ಡನ್ನ ತರೋ ಮಾಡಕ್ಕೆ ಇಲ್ಲ. ಅವನಿಗೆ ಬೇರೆ ಖಾತೆ ಬೇರೆ ಆಗಿಲ್ಲ, ನಗರಸಭೆ ಲೈಸೆನ್ಸ್ ಇಲ್ಲ. ಅವನು ನಮ್ಮನ್ನ ಅಪರಾಧಿಗಳನ್ನ ಮಾಡಿ ತಾನು ಒಳ್ಳೆಯವನ್ನ ಅನ್ನೋದಕ್ಕೆ ನಗರಸಭೆಯರ ಮತ್ತು ಯಾರೋ ಅಧ್ಯಕ್ಷರ ಮೇಲೆ ಕೆಟ್ಟದಾಗಿ ಬೈದೇನೆ ಅಂತ. ನಾವೇನಾರು ಯಾವ ನಗರಸಭೆ ಅಧ್ಯಕ್ಷರಾಗಲಿ ಸದಸ್ಯರುಗಳಾಗಲಿ ಹೆಸರು ಹಾಕಿ ಕೆಟ್ಟ ಕೂಡ ಬೈದ್ರೆ ನಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನ ಹಾಕ್ಬೋದು. ನನ್ನ ಹೆಸರನ್ನು ಹೇಳಿದಾನೆ, ನಾನೀಗ ಮನವಿ ಕೊಡೋದು ಯಾಕೆ ಅಂದ್ರೆ ನಮ್ಮ ಸಾಗರ ನಗರಸಭೆ ಹೈವೇ ರಸ್ತೆಯಲ್ಲಿ ಅಕ್ರಮವನ್ನು ಸಡ್ಡು ಕಟ್ಟಿದಲ್ಲದೆ ಮತ್ತೆ ಅಧಿಕಾರಿಗಳನ್ನ ಬುಕ್ ಮಾಡಿಕೊಂಡು ಎಲ್ಲವನ್ನ ಸಂಪೂರ್ಣವಾಗಿ ಮಾಡಿಕೊಂಡು ಸಾಗರ ನಗರಸಭೆಯಲ್ಲಿ ನಾನು ಸತ್ತ ಹರಿಚಂದ್ರ ನನಗೆ ಖಾತೆ ಮಾಡಿಕೊಟ್ಟಿಲ್ಲ ಅಂತ. ನಮ್ಮದು ಒಂದೇ ಹಠ, ಇಲ್ಲ ನೀವು ಖಾತೆ ಮಾಡ್ಲಿಕ್ಕೆ ಬರಲ್ಲ. ಅವ್ರಿಗೆ ಸಡ್ ಕಟ್ಟ ಲೈಸೆನ್ಸ್ ಇಲ್ಲದೆ ಹೆಂಗ್ ಕೊಟ್ರಿ ನೀವು? ಯಾವ್ದಾರು ಬೇಕಲ್ಲ. ಅದೇ ಒಬ್ಬ ಬಡವ ಕಟ್ಟಿದ್ರೆ ನೀವು ಮೊದ್ಲು ಹೋಗಿ ನಿಮ್ದು ಲೈಸೆನ್ಸ್ ಇದೆಯಾ, ನಿಮ್ದೆಲ್ಲ ಸರಿಯ ನಂಬರ್ ಇದೆಯಾ ಎಲ್ಲ ಒಂದೇ ಕೇಳ್ತೀರಿ. ಅವ್ ಹಳ್ಳಿಯ ರಸ್ತೆಯಲ್ಲಿ ಕಟ್ತಿದ್ದಾನೆ. ಅಧ್ಯಕ್ಷರು ಬಿಜೆಪಿ ಅಧಿಕಾರ ಇತ್ತು, ಅವತ್ತು ದುರ್ಬಳಕೆ ಮಾಡ್ಕಿದ್ದೀರಿ ನೀವು. ಮತ್ತೆ ಕೆಲವರು ಹೇಳ್ತಾರೆ ನಾವು ದುರ್ಬಳಕೆ ಮಾಡಿಲ್ಲ, ಲೋಕಾಯುಕ್ತಕ್ಕೆ ಕೊಡ್ರಿ. ಎಲ್ಲಿ ನಿಮ್ ಲೋಕಾಯುಕ್ತ ಕೊಡ್ತೀರಿ? ನಿಮ್ಮ ದಾಖಲೆ ಸರಿ ಇಲ್ಲಟಿ ಅಂತ ಲೆವೆಟ್ ಅಲ್ಲಿ ಒಂದು ಪಾರ್ಕಿಂಗ್ ಸದ್ಯ ಗತಿ ಇಲ್ಲ. ಅಂತ ಡ್ಯಾಮ್ ಸಡ್ಡನ್ನ ಒತ್ತಿ ಅವನಿಗೆ ಸಡ್ಡು ಮಾಡಕ್ ಕೊಟ್ಟಿದ್ರಿ. ನಮ್ಮದು ಒಂದೇ ಆಟ, ಇಲ್ಲ ಸಡ್ಡು ಅವನಿಗೆ ತರೋ ಮಾಡಿ, ಇಲ್ಲ ಅವ್ರಿಗೆ ಖಾತೆ ಮಾಡಕ್ ಬರಲ್ಲ. ನಾವು ಸಡ್ಡು ತರೋ ಮಾಡಿದ ಹೋದ್ರೆ ನಿಮ್ಮ ಆಫೀಸ್ ಮುಂಭಾಗ ಇವತ್ತು ಮನವಿ ಕೊಡ್ತಾ ಇದೀವಿ, ಇಲ್ಲ ನಾಳೆ ಇಲ್ಲ ಜೆಂಡಾ ಊರ್ ಕೂರ್ತೀವಿ. ನಮಗೆ ಕಮಿಷನರ್ ಹೇಳ್ಬೇಕು. ಯಾಕೆ ಅಂದ್ರೆ ಸಡ್ಡು ಚಲೋ ಮೇಲ್ಚಾವಣಿ ಕಿತ್ತು 1 ವರ್ಷ ಆಯ್ತು, ಯಾಕೆ ಅಲ್ಲಿಗೆ ಕಾಂಪೌಂಡ್ ಕಿತ್ತಿಲ್ಲ ನೀವು? ಏನು ಕಿತ್ತಿಲ್ಲ. ಬಡವರಿಗೆ ಒಂದ್ ಕಾರಣ, ಶ್ರೀಮಂತರಿಗೆ ಒಂದ್ ಕಾರಣ. ಅವೊಬ್ಬ ಮುಟ್ಟಾಳ ಹೇಳ್ತಾನೆ ಜಯರಾಮ್ ಸೂರನಗದ್ದೆ ನಂಗೆ ತೊಂದರೆ ಕೊಟ್ಟಿದ್ದಾನೆ, ನಂಗೆ ಕಿರುಕುಳ ಕೊಟ್ಟಿದ್ದಾನೆ. ಅವನ ಅಪ್ಪನೇ ಹುಟ್ಟಿದ್ರೆ ನಾನು ಇವತ್ತು ಹೆಸರು ಹೇಳ್ತೀನಿ ನಗರಸಭೆ ಮುಂಭಾಗದಲ್ಲಿ. ಅವನ್ ಏನು ದಾಖಲೆ ತಗೊಂಡು ಬರಕ್ ಕೇಳ್ರಿ. ನಾನು A to Z ದಾಖಲೆಗಳನ್ನ ತಂದಿದ್ದೀನಿ, ತರ ಕೇಳಿ. ಆ ಜಮ್ಗಾರ್ ಅನ್ನೋ ಸರಿಯ ನಂಬರಿ ಬರುತ್ತೆ. ಅವನು ಮೊನ್ನೆ ವಿಡಿಯೋ ಮುಂದೆ ಭಯ ಪಡ್ತಾನೆ ಮಾತಾಡ್ಲಿಕ್ಕೆ. ನಾನು ಭಯ ಪಡಲ್ಲ. ನಾವು ಯಾವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯಾರು ದೂರನ್ನ ಕೊಡ್ತಾರೆ ದಾಖಲೆ ನೋಡಿ ಬರಿತೀವಿ. ನಾವು ಸುಮ್ಮನೆ ಅವನಿಗೆ ಬಾಯಿ ಬಂದಂಗೆ ಮಾತಾಡಲ್ಲ. ಅವನಿಗೆ ಎಚ್ಚರಿಕೆ ಹೇಳ್ತಾ ಇದೀನಿ, ನನಗೆ ಇನ್ನೊಂದು ಬಾರಿ ಏನಾದ್ರು ಕೆಟ್ಟ ಕೂಡ ಬೈದಾನೆ, ನಮ್ಮ ಅಧ್ಯಕ್ಷರಿಗೆ ಬೈದಾನೆ. ಅವ್ರ ಅಧ್ಯಕ್ಷ ಅಲ್ಲ, ನಗರಸಭೆ ಸಡ್ಡು ಕಟ್ತಾರೋ ರಾಘವೇಂದ್ರ ಮಾಗಡಿ ಅಂತ. ಅವನು ಸಡ್ಡು ಕಟ್ಟಿದಲ್ಲೇ ಮತ್ ನಮ್ಮ ಮೇಲೆ ಅಪರಾಧ. ಅವರು ಬೆಳನ್ಮಕ್ಕಿ ವಾಸು, ಅದು ಬೆಳನ್ಮಕ್ಕಿ ಅವರು ಊರಿನ ಗ್ರಾಮಸ್ಥರಿಗೆ ಕೂಡ ಹೆಸರು ಹೇಳಿದ್ದಾನೆ. 29A ಸರಿಯ ನಂಬರ್. ಅದು ಜಮ್ಗಾರು ಇದಕ್ ಬರುತ್ತೆ, ನಂಬರ್ 16. ಅದು ನಮ್ಮ ಮಹೇಶ್ ಅವರ ವಾರ್ಡಿ ಬರುತ್ತೆ. ಇಲ್ಲ ಹೋದ್ರೆ ನಾಡ್ದು ಬೆಳಗ್ಗೆ ನಾವು ಇಲ್ಲಿ ಕೂರರೆ ನಾಳೆ ಕೂತ್ರಿ ಅನ್ನೋ ನಾವು ಹೋಗಲ್ಲ. ಯಾಕೆ ಅಂದ್ರೆ ಅವನಿಗೆ ಖಾತೆ ಇಲ್ಲ, ಕಟ್ಟಿದ ಲೈಸೆನ್ಸ್ ಇಲ್ಲ, ನೀವು ಕಂದೆ ಯಾವುದೂ ಇದಿಲ್ಲ, ದಾಖಲೆ ಸುಳ್ಳು ದಾಖಲೆ ಮಾಡಿದ್ದಾರೆ. ನಮ್ಮ ಹತ್ರ ಸರಿಯ ನಂಬರ್ ಕೆಚ್ಚು ಎಲ್ಲದೂ ಇದೆ. ಕೆಚ್ಚಲ್ಲಿ ಅವನ ಜಾಗನೇ ಇಲ್ಲ. ನಂದು 79 ಬರುತ್ತೆ ಅಂತಾನೆ, ಅವ್ನ 79 ಜಾಗನೇ ಇಲ್ಲ. ಸಾಗರ ಡ್ಯಾಮಿಗೆ ಅವನು ಏನ್ ಮಾಡ್ತಾನೆ ಪೂರ್ತಿ ಹೋಗಿ ಸಾರ್ವಜನಿಕರು ಕುಡಿಬೇಕನ್ನ. ಅಷ್ಟು ಸಾಗರ ನಗರಸಭೆ ಕಣ್ಣು ಮುಚ್ಚಿ ಕೂತಿದೆ. ಆ ಲೆವೆಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಬರಲ್ಲ, ಎಲ್ಲವೂ ಖಾತೆ ಮಾಡಿದ್ದಾರೆ. ಅಂತ ಪರಿಸ್ಥಿತಿ ಸಾಗರ ಬಂದಿದೆ. ಸಾಗರ ಕಮಿಷನರ್ ನಾಗಪ್ಪ ಸರ್ ಒಂದೇ ಹೇಳ್ತೀನಿ, ನಮ್ಮ ಮನವಿಗೆ ನೀವು ದಯವಿಟ್ಟು ಅದನ್ನ ತೆರವು ಮಾಡಬೇಕು. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಗಣೇಶಂ, ಅಕ್ಷಯ್, ಮಂಜು, ಮಂಜುನಾಥ್ KN, ನಾಗರಾಜ್ ಇನ್ನಿತರರು ಹಾಜರಿದ್ದರು. ನಮ್ಮ ಸನಾತನ ಸಂಸ್ಕೃತಿ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸವಾಗಬೇಕು. ಮಕ್ಕಳು ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿಯ ಸಾರವನ್ನು ಅರಿತು ಬದುಕಿಗೆ ಅಳವಡಿಸಿಕೊಳ್ಳಬೇಕು ಎಂದು ವೇದಾಗಮ ಸಂಸ್ಕೃತ ಸಂವರ್ಧಿನಿ ಪಾಠಶಾಲೆ ಪ್ರಾಚಾರ್ಯ
ವೇದಬ್ರಹ್ಮ ಅನಂತ್ ಭಟ್ ಮೂರುಕಟ್ಟು ತಿಳಿಸಿದರು. ಸಾಗರದ ಜೆಸಿ ರಸ್ತೆಯ ಶ್ರೀಧರಾಶ್ರಮ ಶಾಖೆಯಲ್ಲಿ ಸೋಮವಾರ ಗಿರ್ವಾಣ ಭಾರತಿ ಟ್ರಸ್ಟ್ ಮತ್ತು ವರದಹಳ್ಳಿ ಶ್ರೀಧರ ಸೇವಾ ಮಂಡಲ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಸಂತ ವೇದ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಸಮಾರೋಪ ಭಾಷಣ ಮಾಡುತ್ತಿದ್ದರು. ನಮೋ ನಮಃ. ಸರ್ವೇಭ್ಯೋ ವೈ ನಮೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಈ ವೇದಪಾಠವನ್ನು ನಿತ್ಯ ಹೇಳ್ತೇನೆ. ಆದರೂ ಸಹಿತ ಈ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಂದು, ತಂದೆ ತಾಯಿಗಳು ನಮ್ಮ ಹತ್ರ ಬಂದು ದೇವ್ರ ಮಂತ್ರ ಹೇಳ್ಕೊಡಿ, ಸಂಧ್ಯಾ ವಂದನೆ ಮಾಡಿ ಹೇಳ್ಕೊಡಿ, ಗಾಯತ್ರಿ ಜಪ ಹೇಳ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದಪ್ಪ ಅಂತ ಹೇಳಿದ್ರೆ, ನಿತ್ಯ ನಡಿಬೇಕು ನಮ್ಮ ಧರ್ಮಕರ್ಮಗಳು. ಅದಕ್ಕೋಸ್ಕರವಾಗಿ ನಾವು ಒಬ್ಬರಿನೊಬ್ಬರಿಗೆ ಪ್ರತಿನಿತ್ಯ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ಒಂದು ಕಾಲದ ನಿರ್ಮಾಣ ಮಾಡಿಕೊಂಡು ಒಂದು ದಿನ ಸಮಯವನ್ನು ನಿರ್ಮಾಣ ಮಾಡಿಕೊಂಡು ಒಂದು 15 ದಿವಸ ಹೇಳೋದು ಅಥವಾ ಒಂದು ತಿಂಗಳು ಹೇಳೋದು ಅಥವಾ ಅವರವರ ವಿದ್ಯಾರ್ಥಿಗಳ ಮಟ್ಟದಲ್ಲಿ 10 ದಿವಸ ಹೇಳ್ಕೊಡುವಂಥದ್ದು ಸಹಾಯವಾಗುತ್ತೆ. ನಾವು ನಮ್ಮ ಬಿಡುವನ್ನು ಮಾಡಿಕೊಳ್ಳೋದು. ನಾವು ವೈದಿಕರಾಗಿ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇರ್ತೇವೆ, ಆಗುದಿಲ್ಲ. ಎಲ್ಲರೂ ಬೇರೆ 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 ಉದ್ಯೋಗಗಳಲ್ಲಿ ಇರ್ತಾರೆ. ಅದನ್ನ ನಿರ್ವಹಣೆ ಮಾಡಲಿಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳನ್ನ ಉಪನೀತರಾದ ನಂತರದಲ್ಲಿ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವು ಚಿಕ್ಕಂದಿನಲ್ಲೇ ಮಾಡಬೇಕು. ಗರ್ಭಾಷ್ಟಮೋ ವಿಶೇಷ ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ. ಗರ್ಭಾಷ್ಟಮ ಅಂದ್ರೆ 8ನೇ ವರ್ಷ, ಗರ್ಭ ಧಾರಣೆ ಮಾಡಿ 8ನೇ ವರ್ಷದಲ್ಲೇ ನಾವು ಉಪನಯನ ಮಾಡಬೇಕು. ಅದನ್ನು ಮಾಡುವಾಗ ಅವರಿಗೆ ಗಾಯತ್ರಿ ಮಂತ್ರ ಅಥವಾ ಬೇರೆ ಪದಗಳನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆಯೋ ಇಲ್ಲೋ ಅಂತ ಹೇಳೋದನ್ನ ನಿಶ್ಚಯ ಮಾಡಬೇಕು. ಅವನ ಬುದ್ಧಿಮಟ್ಟ ಹೇಗಿದೆ ಅಂತ ಹೇಳಿ ಯೋಚನೆ ಮಾಡಬೇಕು. ನಾವು ಯಾರು ತಂದೆ ತಾಯಿಗಳಾದವ್ರು ಯೋಚನೆ ಮಾಡಬೇಕು. ಅದನ್ನ ಗಾಯತ್ರಿ ಜಪವನ್ನಾದರೂ ಮಾಡುವಷ್ಟು ಸಾಮರ್ಥ್ಯತೆ ಇದೆಯೇ ಅಂತ ಹೇಳೋದನ್ನ ಮಾಡಿ ಆ ನಂತರ ದೇವನನ್ನ ಉಪನೀತನಾಗಿ ಮಾಡಬೇಕು. ಅದನ್ನು ಮಾಡಿದ ನಂತರದಲ್ಲಿ ಹಾಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಕಾರ ಏನು ಹೇಳಿದ್ದಾರಪ್ಪ ಅಂತಂದ್ರೆ, ಕನಿಷ್ಠ ನಾವು ಪ್ರಾತಃ ಕಾಲದಲ್ಲಿ ಎದ್ದು, ಸಾಧಾರಣ ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ಸೂರ್ಯೋದಯಾದ ಚತುಷ್ಟಯಾತ್ ಅಂತ ಹೇಳ್ತಾರೆ. ಸೂರ್ಯ ಉದಯಕ್ಕಿಂತ 4 ಗಂಟೆ ಮುಂಚೆ ಏಳಬೇಕು, ಸ್ನಾನ ಮಾಡಬೇಕು, ಅನ್ಯ ವಸ್ತ್ರವನ್ನು ಧಾರಣೆ ಮಾಡಬೇಕು, ಆಚಮನಾದಿಗಳನ್ನೆಲ್ಲ ಮಾಡಬೇಕು. ಆ ನಂತರದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ನೀರು ಕುಡಿಲಿಕ್ಕೂ ಅವಕಾಶ ಇಲ್ಲ. ನಮ್ಮ ಧರ್ಮಶಾಸ್ತ್ರ ಪ್ರಕಾರವಾಗಿ ಸ್ನಾನವಾದ ನಂತರವೇ ನೀರನ್ನು ಕುಡಿಬೇಕು. ಅನಾರೋಗ್ಯ ಇದ್ರೆ ಬೇರೆ ಪ್ರಶ್ನೆ. ಆನಂತರದಲ್ಲಿ ನಾವು ಅವನಿಗೆ ಮಾಡಿ ಆಸಕ್ತಿಯತೆ ಇದೆಯೋ, 8 ವರ್ಷಕ್ಕೆ ಮಾಡಿದರೆ ಅದನ್ನು ನಾವು ತಂದೆ ತಾಯಿಗಳೇ ಪ್ರಧಾನವಾದಂಥ ವಿಷಯ. ತಂದೆ ತಾಯಿಗಳೇ ಮಾಡಬೇಕು. ಅದನ್ನು ಅವ್ರನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಉಪನಯನ, ಅಗ್ನಿ ಕಾರ್ಯ, ಸಂಧ್ಯಾ ವಂದನೆ, 3 ಅರ್ಘ್ಯ ಕೊಡುವಂಥದ್ದು. ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕೆ 3 ಅರ್ಘ್ಯ ಕೊಡುವಂತಹದ್ದು. ಆನಂತರದಲ್ಲಿ 10 ಜಪ, ಕನಿಷ್ಠ 10 ಜಪ ಗಾಯತ್ರಿ ಜಪವನ್ನು ಮಾಡುವುದನ್ನಾರು ವಿದ್ಯಾರ್ಥಿಗಳು ಮಾಡಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ನಮಗೆ ಉದಾಹರಣೆಗೆ ನಾವು ದೀಪವನ್ನು ಬೆಳಗ್ತೇವೆ. ದೀಪ ಹಚ್ಚಿದ ಮೇಲೆ ಅದಕ್ಕೆ ಎಣ್ಣೆ ಹಾಕದೆ ಹೋದ್ರೆ ನಂದಿ ಹೋಗುತ್ತೆ. ಅದೇ ರೀತಿ ಗಾಯತ್ರಿ ಜಪವೂ ಹಾಗೆ. ನಾವು 1 ದಿವಸ ಬಿಟ್ಟರೆ ಸಹಿತ ದೀಪವು ಆರಿ ಹೋದಾಗೆ ನಮ್ಮ ಗಾಯತ್ರಿ ಜಪವು ಆರಿ ಹೋಗುತ್ತೆ. ಅದಕ್ಕೆ ಶಕ್ತಿ ಇರುವುದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು, ನಿತ್ಯ 10 ಗಾಯತ್ರಿ ಜಪವನ್ನಾದರೂ ಮಾಡಲೇಬೇಕು. ನಾವು ಬಿಡಬಾರದು. 3 ಕಾಲದಲ್ಲಿ ಹೇಳಿದ್ದಾರೆ. ಪ್ರಾತಃ ಕಾಲದಲ್ಲಿ ಹೇಳಿದ್ದಾರೆ, ಮಧ್ಯಾಹ್ನ ಹೇಳಿದ್ದಾರೆ, ಆಮೇಲೆ ಸಾಯಂಕಾಲದಲ್ಲಿ ಹೇಳಿದ್ದಾರೆ. ಅದಂತೂ ಈಗ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಬೇರೆ ಬೇರೆ ವ್ಯವಹಾರಗಳಿರುತ್ತೆ, ಶಾಲೆ ಹೋಗ್ಲಿಕ್ಕೆಲ್ಲ ಇರುತ್ತೆ. ಮಧ್ಯಾಹ್ನ ಮಾಡ್ಲಿಕ್ಕೆ ಆಗುದಿಲ್ಲ, ಮಧ್ಯಾಹ್ನ ಬಿಟ್ಟು ಹೋಗುತ್ತೆ. ಅದಕ್ಕೆ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನವನ್ನು ಮಾಡಿಕೊಂಡು ನಾವು ಶಾಲೆಗೆ ಹೋಗ್ಬೇಕು ವಿದ್ಯಾರ್ಥಿಗಳು. ಆನಂತರದಲ್ಲಿ ಸಂಜೆಯಲ್ಲಿ ಬಂದು ಕೈಕಾಲು ಮುಖಗಳನ್ನು ತೊಳೆದು ಬೇರೆ ಬಟ್ಟೆ ಧಾರಣೆ ಮಾಡಿಕೊಂಡು ನಾವು ನಿತ್ಯಾನ್ಯಕವನ್ನು ಮಾಡಬೇಕು. ನಿತ್ಯಾನ್ಯಕ ಅಂದ್ರೆ ಸಂಧ್ಯಾ ವಂದನೆ ಮಾಡಬೇಕು. ಹೀಗೆ ನಮ್ಮ ನಿತ್ಯ ಕರ್ಮವನ್ನು ಮಾಡಬೇಕು. ಆನಂತರ ದೇವರ ಪೂಜೆ, ಸ್ತೋತ್ರ ಪಾಠ, ಇನ್ನೆಲ್ಲ ಅನೇಕ ಇದೆ ಮಾಡಲಿಕ್ಕೆ. ನಮಗೆ ಈಗ 8ನೇ ವರ್ಷದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳು ಅಷ್ಟೇ. ಅದು ಬಿಡಬಾರ್ದು. ಅದರಲ್ಲಿ ನಾವು ಉಪನಯನದಲ್ಲೇ ಹೇಳ್ತೇವೆ, ಪ್ರಧಾನವಾಗಿ ಹೇಳ್ತೇವೆ, ಸಮಿಧ ಮಾದೇಹಿ ಅಂತ ಹೇಳ್ತೇವೆ. ಸಮಿಧವನ್ನು ತಗೊಂಡ್ಬರ್ತೇನೆ ಅಂತ ಹೇಳ್ತೇವೆ.
ನೀರನ್ನು ತಗೊಂಬರಬೇಕು, ಉದ್ದಕೊಂಬಂಚ ಹರ ಇದನ್ನೆಲ್ಲ ತಗೊಂಬರೋದು ಕೆಲಸ ಹೇಳ್ತೇವೆ ನಾವು. ಯಾಕೆ ಅದೆಲ್ಲ ಅಭ್ಯಾಸ ಆಗ್ಲಿಕ್ಕೋಸ್ಕರವಾಗಿ. ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತೇವೆ. ಅಂದ್ರೆ 4 ಜನ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡಬೇಕು, ಊಟ ಮಾಡಬೇಕು. ನಾವು ನಮ್ಮ ಗುರುಗಳಿಗೂ ಊಟ ಹಾಕಬೇಕು. ಗುರುಗಳು ಅಂದ್ರೆ ತಂದೆ ತಾಯಿಗಳೇ ಗುರುಗಳಲ್ಲಿ ಎಲ್ಲಿರ್ತಾರೆ ಅಂತ ಹೇಳಿ, ಗುರುಗಳಿಗೆ ಇರೋದಿಲ್ಲ ಅಲ್ಲಿ ತಂದೆ ತಾಯಿಗಳೇ ಗುರುಗಳು. ಅವರಿಗೆ ಊಟವನ್ನು ಬಳಸುವಂತಹದ್ದು ಅದನ್ನೆಲ್ಲ ನಾವು ನಿತ್ಯ ಮಾಡಬೇಕಾದಂತಹ ಕಾರ್ಯಕ್ರಮ. ಈಗ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅಗ್ರಹಾರ ಇಲ್ಲ, ಆ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ, ಬಿಟ್ಟು ಹೋಗಿದೆ ಎಲ್ಲ. ಹಳೆಯ ಕಾಲದ್ದೆಲ್ಲ ಮರೆತು ಹೋಗಿದೆ ಅಥವಾ ಗೊತ್ತೂ ಇಲ್ಲ ನಮ್ಗೆ ಎಲ್ಲರಿಗೂ. ಅದನ್ನ ನಾವು ಮಾಡ್ಕೊಂಡು ಬಂದ್ರೆ ನಮ್ಮ ಧರ್ಮ ಅಥವಾ ಗಾಯತ್ರಿ ಜಪ, ದೇವರ ಪೂಜೆ, ಸಂಧ್ಯಾ ಇತ್ಯಾದನ್ನ ಮಾಡ್ಕೊಂಡು ಬನ್ನಿ. ಎಲ್ಲರೂ ಚೆನ್ನಾಗಿ ಮಾಡಿ, ಅದರಲ್ಲೇ ನಮ್ಮ ಜ್ಞಾನೋದಯವಾಗುದು. ಪ್ರಧಾನವಾದ ನಮ್ಮ ಶಕ್ತಿ ಏನು ಬೇಕು, ಇಷ್ಟಾರ್ಥ ಏನು ಸಿಗಬೇಕು ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಆ ಜ್ಞಾನ ಪಡಿಬೇಕು. ಗಾಯತ್ರಿ ಆ ಪ್ರಚೋದಯಾತ್ ಅಂತ ಏನೇನು ಹೇಳ್ತೇವಲ್ಲ ಸೂರ್ಯನನ್ನ ಕುರಿತು, ನಮಗೆ ಆ ಬುದ್ಧಿಯನ್ನ ಸೂರ್ಯನಾರಾಯಣನ ಕೊಡಬೇಕು. ಅಥವಾ ನಿಮ್ಮ ಇಷ್ಟ ದೇವರನ್ನ ಯಾರು ಬೇಕಾದ್ರೂ ಹೇಳ್ಬೋದು, ಗಣಪತಿನ ಹೇಳ್ಬೋದು, ದುರ್ಗೆನ ಹೇಳ್ಬೋದು, ಈಶ್ವರನ ಹೇಳ್ಬೋದು, ಯಾರು ಬೇಕಾದ್ರೂ ಹೇಳಿರೋ ಅವರೆಲ್ಲರಿಗೂ ಆ ಸಾಮರ್ಥ್ಯತೆ ಇದ್ದವರೇ. ಅವರೆಲ್ಲರೂ ಕೊಡಬೇಕು ಅಂತ ಕಂಡ್ರೆ, ಅನುಗ್ರಹ ಮಾಡಬೇಕು ಅಂತ ಕಂಡ್ರೆ ಎಲ್ಲ ಯಾರನ್ನು ಕುರಿತು ಬೇಕಾದ್ರೂ ಮಾಡ್ಬೋದು, ಸಾಧ್ಯ ಇದ್ದಷ್ಟು ವಿಶೇಷವಾಗಿ ಮಾಡಿ ಎಲ್ಲರಿಗೂ, ನಿಮ್ಗೆಲ್ಲರಿಗೂ ಅನುಗ್ರಹ ಆ ಪರಮೇಶ್ವರನು, ದತ್ತಾತ್ರೇಯನು ಮತ್ತು ಶ್ರೀಧರ ಸ್ವಾಮಿಗಳು ಎಲ್ಲರೂ ಅನುಗ್ರಹ ಮಾಡಲಿ ಅಂತ ಹೇಳಿ ನಮ್ಮ ಎರಡು ಮಾತು. ಸಂಸ್ಕೃತ ವಿದ್ವಾನ್ ಗಜಾನನ ಭಟ್ ರೇವಣಕಟ್ಟ ಮಾತನಾಡಿ ಅಂತ ಕರೀತಾರೆ. ಇಲ್ಲಿ ಸಹಸ್ರಾರ ಚಕ್ರ ಅಂತ ಕರೀತಾ ಇದ್ದಾರೆ. ನಮ್ಮ ಮಿದುಳಿನ ಒಳಗಡೆ ಇರತಕ್ಕಂತಹ ಭಾಗವನ್ನು ಸಹಸ್ರಾರ ಚಕ್ರ ಅಂತ, ಯಾವ ಚಕ್ರ ಅಂತ ಹೇಳ್ತಾ ಇದ್ದಾರೆ? ಸಹಸ್ರಾರ ಚಕ್ರ ಅಂತ. ಅದೇ ರೀತಿ ಮೂಲಾಧಾರ ಅಂತಿದೆ ಇಲ್ಲಿ ಹಿಂಭಾಗದಲ್ಲಿ. ಮೂಲಾಧಾರ, ನಮ್ಮ ಮೂಲ ವ್ಯಾಧಿ ಗೊತ್ತಿದೆ, ಮೂಲಾಧಾರ ಗೊತ್ತಿಲ್ಲ ಅವರು, ಅರ್ಥ ಆಯ್ತೋ? ಹಾಗಾಗಿ ಮೂಲಾಧಾರದಲ್ಲಿ ಕುಂಡಲಿನಿ ಅಂತಕ್ಕಂಥ ಒಂದು ಶಕ್ತಿ ಇದೆ ಅಂತ. ಅದು ಜಾಗೃತವಾಗಿ ಸಾಗಿ 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 ಇಲ್ಲಿ ಸಹಸ್ರಾರದಲ್ಲಿ ಒಂದಾಗ್ಬಿಡುತ್ತಂತೆ ಆ ತತ್ವದ ಜೊತೆಗೆ. ಆಗ ಸಮಾಧಿ ಸ್ಥಿತಿ ಏರ್ಪಡುತ್ತೆ. ಅಥವಾ ಮನಸ್ಸು ಇಲ್ಲಿ ಹೃದಯದ ಜೊತೆಗೆ ಇರತಕ್ಕಂತಹ ಜೀವದ ಜೊತೆಗೆ, ಅಲ್ಲಿ ಅವನೆಂತದೋ ಸ್ನಾನ ಕೊರಟ್ಯಾ, ಸರಿ ಕುತ್ಕೋಬೇಕು, ವಸ್ತ್ರ ಎಲ್ಲ ಸರಿ ಮಾಡ್ಕೊ, ಆಯ್ತೋ. ಆವಾಗ ಒಂದು ಶಕ್ತಿ ನಮ್ಮಲ್ಲಿ ಜಾಗೃತವಾಗುತ್ತಂತೆ. ಸಮಾಧಿ ಅಂತ, ತುರಿಯ ಅಂತ ಕರೀತಾರೆ. ಆ ಶಕ್ತಿಯಲ್ಲಿ ನಿಂತು ಆಡಿದ ಮಾತು ಗೀರ್ವಾಣ ಭಾರತಿ. ಹಾಗಾದ್ರೆ ಯಾರು ಆಡಿರಬಹುದು ಆ ಮಾತನ್ನ? ಶ್ರೀಧರ ಸ್ವಾಮಿಗಳಂಥವರು ಆ ಸ್ಥಿತಿಯಲ್ಲಿ ಆಡಿದ ಮಾತುಗಳೇ ಶಾಸ್ತ್ರಗಳು, ವೇದ ವಾಕ್ಯಗಳು ಅಂತ ಅರ್ಥ. ಅವರಿಗೆ ಅದು ಬರೆದಿರೋದಲ್ಲ, ವೇದ ಬರೆದಿರೋದಲ್ವೇ ಅಲ್ಲ, ಅದನ್ನ ಕಂಡುಕೊಂಡಿರೋದು. ಹೇಗೆ ಹಾರಿಸಿದ ವಸ್ತು ಕೆಳಗೆ ಬಿತ್ತು ಅಂತ ಕಂಡ್ರೋ, ಅದೇ ರೀತಿ ಸತ್ಯವನ್ನ, ವೇದವನ್ನ ಅವ್ರು ಕಂಡುಕೊಂಡ್ರು ಹೃದಯದಲ್ಲಿ. ಅದನ್ನ ಕಂಡು ಹಿಡಿದ್ರು, ಅವರು ಋಷಿಗಳಾದ್ರು. ಹಾಗಾಗಿ ಆ ಸ್ಥಿತಿಯಲ್ಲಿ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ, ಆ ಬ್ರಾಹ್ಮೀ ಸ್ಥಿತಿಯಲ್ಲಿ ಶ್ರೀಧರ್ ಅಂತವರು ಧ್ಯಾನದ ಸ್ಥಿತಿಯಲ್ಲಿ ಆಡಿದಂತಹ ಮಾತುಗಳು. ವಿಶ್ವಾಮಿತ್ರ ತಪಸ್ಸಿನ ತುದಿಯಲ್ಲಿ ಕಂಡುಕೊಂಡ ಮಹಾಮಂತ್ರವೇ ಯಾವುದು ಅಂತ ಕೇಳಿದ್ರೆ ಗಾಯತ್ರಿ ಮಂತ್ರ. ಅರ್ಥ ಆಗ್ತಾ ಇದೆಯಾ? ಅದನ್ನೆಲ್ಲ ನಾವು ಇಟ್ಕೊಳ್ಳೋಣ, ಪ್ರತಿನಿತ್ಯ ನಾವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಬ್ರಾಹ್ಮಣರು ಅರ್ಥ ಮಾಡಿಕೊಳ್ಬೇಕಾದ ಸತ್ಯ ಇದು. ಇಡೀ ದೇಶದಲ್ಲಿ 2% ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ 4 ಕೋಟಿ ಇಷ್ಟೋ ಅಷ್ಟೇ ಹೇಳ್ತಾ ಇದ್ದಾರೆ. ಅದರಲ್ಲೂ ಈ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಎಷ್ಟು 18 ಲಕ್ಷ 20 ಲಕ್ಷ ಒಳಗೇನೆ. ಇದರ ನಡುವೆ ನಮ್ಮತನವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಮ್ಮ ಅನುಷ್ಠಾನಗಳಿಂದ ಉಳಿಸ್ಕೊಳ್ಬೇಕೇ ಹೊರತು ಯಾರದ್ದೋ ಹತ್ರ ಹೋಗಿ ನಾವು ಚಮಚ ಹಿಡಿದೋ ಬಾಲ್ಡಿ ಹಿಡಿದೋ ಇದು ಮಾಡೋದಲ್ಲ. ಏನು ಅಂತ ಕೇಳಿದ್ರೆ ಸ್ವಯಂ ಆದ ಅನುಷ್ಠಾನವನ್ನು ಮಾಡಿಕೊಂಡ್ರೆ ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ನಮ್ಮನ್ನು ಅನುಸರಿಸ್ತಾರೆ ಅಂತ ಅರ್ಥ. ಹಾಗಾಗಿ ವರ್ಣಾನಂ ಬ್ರಾಹ್ಮಣೋ ಗುರು, ಅವನು ಗುರುವಾಗಿದ್ದ ಅಂತಂದ್ರೆ ಇದರ ಮೂಲಕವಾಗಿ ಗುರುತ್ವವನ್ನ ಅವನು ಇಟ್ಕೊಂಡಿದ್ದ. ಹಾಗಾಗಿ ನಾವು ಪ್ರತಿನಿತ್ಯ 2 ಹೊತ್ತು ಸಂಧ್ಯಾ ವಂದನೆ ಮಾಡಿದ್ರೆ ಸಾಕು. ಮನೆಯಲ್ಲಿ ತಂದೆ ತಾಯಿಗಳ ಜೊತೆಗೆ ನಾವು ಸಹಜವಾದಂತಹ ಒಳ್ಳೆಯ ಒಂದು ಸದ್ಭಾವವನ್ನು ಇಟ್ಟುಕೊಂಡು ಹೋಗ್ಬೇಕು. ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಬೆಳೆಸುವಾಗ ಈ ಭಾಗವನ್ನು ಇಟ್ಟುಕೊಂಡು, ಇವತ್ತು ಎಲ್ಲವೂ ಸಿಗ್ತದೆ ಲೋಕದಲ್ಲಿ, ಸೊತ್ತಿದೆ ಸಂಪತ್ತಿದೆ. ನಾವು ಪಾಠ ಮಾಡಿ ರಾಮಭದ್ರಾಚಾರ್ಯರು ಅಂತ ಮಹಾಮಹೋಪಾಧ್ಯಾಯರು ಅವ್ರು ಹೇಳ್ತಾ ಇದ್ರು, ಸೊತ್ತಿದೆ ಸಂಪತ್ತಿದೆ, ಪುರುಸೊತ್ತೊಂದಿಲ್ಲ ಅಂತ. ಪುರುಸೊತ್ತು ಅದು ಯಾರಿಗಾರಿಗೋಸ್ಕರ ಅಲ್ವಲ್ಲ, ನಾವು ಮಾಡ್ತಾ ಇರೋದು ನಮ್ಮ ಮುಂದಿನವರಿಗೆ ತಾನೇ. ಹಾಗಾದ್ರೆ ನಾಳೆ ನಮ್ಮ ಕೈ ತಪ್ಪು ಹೋಗ್ಬಿಟ್ರೆ ಅದರಿಂದ ಯಾವ ದುಃಖವನ್ನು ಅನುಭವಿಸುವರು ನಾವೇ. ಹಾಗಾಗಿ ಒಂದು ಚೂರು ಹೇಗೆ ಕಣ್ಣನ್ನ ರೆಪ್ಪೆ ಎಷ್ಟು ಚೆನ್ನಾಗಿ ಅದು ಹಿಡಿದಿಟ್ಕೊಳ್ಳುತ್ತೋ ಹಾಗೆ ನೋಡ್ಬೇಕು ಅನ್ನೋದನ್ನ ರಾಮಭದ್ರಾಚಾರ್ಯ ಹೇಳ್ತಾ ಇದ್ರು. ಕಣ್ಣನ್ನ ರೆಪ್ಪೆ ಹೇಗೆ ಅದು ಸರಿಯಾಗಿ ಮುಚ್ಚಿ ತೆಗೆದು ರಕ್ಷಣೆಯನ್ನು ಮಾಡುತ್ತೋ ಹಾಗೆ ನಾವು ರಕ್ಷಣೆ ಮಾಡಬೇಕಾದದ್ದು ಅಂತ ಅರ್ಥವಂತ.
ಅಂತಹ ಹಿನ್ನೆಲೆಯಲ್ಲಿ ಇದು 10ನೇ ವರ್ಷದ ಶಿಬಿರ ಮುಕ್ತಾಯ ಆಗ್ತಾ ಇದೆ. ದಶಮಾನೋತ್ಸವ ಈ ಶಿಬಿರಕ್ಕೆ ನಾವು ಇಲ್ಲಿ ನಡೆಸ್ಕೊಂಡು ಬರ್ತಾ ಇರುವ ಅನಂತ ಭಟ್ರ ನೇತೃತ್ವದ ಈ ಶಿಬಿರಕ್ಕೆ 10 ವರ್ಷಗಳು. ನಮ್ಮ ಗೀರ್ವಾಣ ಭಾರತಿ ಟ್ರಸ್ಟ್ 3 ವರ್ಷದಿಂದ ಇದರ ಒಂದು ಉತ್ತರದಾಯಿತ್ವವನ್ನು ವಹಿಸಿಕೊಂಡು ಮಾಡ್ತಾ ಇದೆ, ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾಡ್ತಾ ಇದೆ. ಈ ಗೀರ್ವಾಣ ಭಾರತಿ ಟ್ರಸ್ಟ್ ನಲ್ಲಿ ಎಲ್ಲ ಶಾಲ್ ಇದ್ದವರೇ ಕಾಣ್ತಾರೆ. ಶಾಲ್ ಹೊತ್ಕೊಂಡಿದ್ದವರು ಅಂತಂದ್ರೆ ಏನೋ ಗೊತ್ತಿಲ್ಲ, ಕೇವಲ ಮಂತ್ರವನ್ನು ಓದಿರುವವರು ಅಂತ ಭಾವಿಸೋದು ಬೇಡ. ಅದರ ಅಧ್ಯಕ್ಷರಾಗಿರತಕ್ಕಂಥವರು ಗಾಡಿಗೆರೆಯ ನಮ್ಮ ಸುಬ್ರಹ್ಮಣ್ಯ ಭಟ್ರು. ಅವರು ಧಾರವಾಡದಲ್ಲಿ ಸಂಸ್ಕೃತ ವಿದ್ವತ್ತನ್ನು ಮಾಡಿದವರು, MA ಮಾಡಿದವರು, PhD ಇನ್ನು ಅವರು ಮುಗಿತಾ ಇದೆ. ಅದರ ಜೊತೆಗೆ ಗಾಂಧಿ ಅಧ್ಯಯನ ಇಗ್ನೋದಲ್ಲಿ, ಅಂಬೇಡ್ಕರ್ ಅಧ್ಯಯನ KSYU ನಲ್ಲಿ, ಅದರ ಜೊತೆಗೆ ಅವರು ಲೈಬ್ರರಿಯ ಡಿಪ್ಲೊಮಾ ಆಗಿದೆ. ಅದೇ ರೀತಿ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಮಾಡಿಕೊಂಡಿರ್ತಕ್ಕಂಥವ್ರು. ಮತ್ತೆ ಇವರು ಕೂಡ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೌತಮ್ ಭಟ್ರು ಕೂಡ MCOM ಮಾಡ್ಕೊಂಡವರು, MCOM ಆಗಿದೆ ಅವರಿಗೆ. ಅಯ್ಯೋ, ಮಂತ್ರ ಹೇಳುವವರಿಗೆ MCOM ಎಲ್ಲ ಮಾಡ್ತಾರ? ಎಲ್ಲವೂ ಅದು ನಮ್ಮ ಸಮಾಜದಲ್ಲಿ ಪಾಠ ಮಾಡಿದ ರಾಮಭದ್ರ ಒಂದು ದೃಷ್ಟಿಕೋನ, ಮತ್ತೊಂದು ಕ್ವಾಣ ದೃಷ್ಟಿ ಅಂತ. ಹಾಗಾಗಿ ನಮ್ಮ ದೃಷ್ಟಿ ಅವರು ಪಂಚೆ ಹುಟ್ಟಿದವರು ಅಂತ ಅಂದ್ಬಿಟ್ರೆ ನಾವು ಅದನ್ನ ಆಲೋಚನೆ ಮಾಡೋದು ಬೇಡ. ಯಾಕೆಂತ ಕೇಳಿದ್ರೆ ಈ ಅಂಬಾನಿ ಕಂಪನಿಯಲ್ಲಿ ಇರತಕ್ಕಂತ ಒಬ್ಬ ದೊಡ್ಡ ವ್ಯಕ್ತಿ, ಬ್ರಾಹ್ಮಣ ಒಬ್ಬರ ಇದ್ರು, ಅವರು ರಿಟೈರ್ಡ್ ಆಗ್ತಾ ಇದ್ದಂತೆ ಅವರ ಸಂಪತ್ತೇ 200 ಕೋಟಿ ಎಷ್ಟೋ ಇತ್ತು. ಅದಷ್ಟನ್ನು ಬಿಟ್ಟು ಅವರು ಸನ್ಯಾಸ ಸ್ವೀಕರಿಸಿರತಕ್ಕಂಥದ್ದು 2 ವರ್ಷದ ಹಿಂದೆ ನಾವು ಕಂಡಿರತಕ್ಕಂತಹ ಸತ್ಯ. ಹಾಗಾಗಿ ಭೌತಿಕ ವಸ್ತುವಿನ ಮೇಲೋ ಭೌತಿಕ ವಿದ್ಯೆಯ ಮೇಲೋ ಅದನ್ನ ಅಳೆಯತಕ್ಕಂಥದ್ದು ಸರಿಯಲ್ಲ ಅನ್ನೋದನ್ನ ಮತ್ತೊಮ್ಮೆ ಈ ಸಮಾಜಕ್ಕೆ ಮನನ ಮಾಡತಕ್ಕಂಥದ್ದು. ಶೇಷಕಿರಣ್ಣ ಹೇಳಿದಂತೆ ಅವರ ಮಗನ ಬಗ್ಗೂ ಹೇಳಿದ್ರು, ಅವನು ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಜೀವಿಕೆಗೆ ಜ್ಞಾನ ಎನ್ನುವುದು ಅದು ಬದುಕಿಗೆ, ಈ ಜೀವಿಕೆಗೆ ಅನ್ನತಕ್ಕಂಥದ್ದು ಸರ್ಟಿಫಿಕೇಟ್ ಅಷ್ಟೇ. ಹಾಗಾಗಿ ಜ್ಞಾನ, ಸಂಸ್ಕೃತಿ, ಸಂಸ್ಕಾರದ ಒಳಗೆ ಬೇಕಾಗಿರುವ ಎಲ್ಲರೂ ಹೊರಗಡೆ ಬೆಳೆದ್ರೆ ಪ್ರಯೋಜನ ಇಲ್ಲ, ಒಳಗೂ ಕೂಡ ಅರಳಬೇಕು ಅಂತ ಅರ್ಥ. ಯಾರು ಒಳಗೆ ನಿಜವಾಗಿಯೂ ಬೆಳೀತಾರೋ, ಅರಳುತ್ತಾರೋ, ಅದು ನಿಜವಾಗಿರ್ತಕ್ಕಂಥ ಬದುಕು ಅಂತ ಅರ್ಥ. ಒಳಗೆ ಬೆಳೆಯದೆ ಒಳಗೊಂದು ಪ್ರಪಂಚ ಇದೆ ಗೊತ್ತಿಲ್ಲ ಅಂತ ಆದ್ಬಿಟ್ರೆ ಬದುಕು ಬರುಡು ಅಂತ ಅರ್ಥ. ರಾಗದ್ವೇಷಗಳಿಗೆ ಅಷ್ಟು ಬದುಕು ಕಾಲ ಅನರ್ಥವಾಗಿ ಹೋಗುತ್ತದೆ. ಹಾಗಾಗಿ ಒಳಗೆ ನಮ್ಮನ್ನು ಬೆಳೆಸುವಂತಹ ವಿದ್ಯೆಯಲ್ಲಿ ವೇದ ಎಂತಕ್ಕಂಥದ್ದು ಪ್ರಧಾನವನ್ನ ಹೊಂದುತ್ತೆ ಎಂಬುದಾಗಿ ಹೇಳ್ತಾ, ಅನಂತ ಭಟ್ರು ಈ ಸಂಸ್ಥೆಯ ಸಲಹಾ ಮಂಡಳಿಯಲ್ಲಿ ಗೌರವ ಅವರು ಸಲಹಾಗಾರರಾಗಿದ್ದಾರೆ. ನನಗೂ ಒಂದು ಸುಯೋಗ, ನನ್ನನ್ನು ಕೂಡ ಜೋಡಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಹಯೋಗವನ್ನ ಶ್ರೀಧರ ಸೇವಾ ಮಹಾಮಂಡಲದವರು ಇಲ್ಲಿಯ ಭೋಜನ ವ್ಯವಸ್ಥೆ, ಅದೇ ರೀತಿಯಾಗಿ ಮಕ್ಕಳಿಗೆ ಬೇಕಾಗಿರತಕ್ಕಂತಹ ಸಂಪನ್ಮೂಲಗಳು ಎಲ್ಲವನ್ನು ಕೂಡ ಒದಗಿಸಿಕೊಡ್ತಾ ಇರೋದು. ಶ್ರೀಧರ ಸ್ವಾಮಿಗಳ ಆಶೆಯೂ ಕೂಡ ಅದೇ ಆಗಿರತಕ್ಕಂಥ. ಇವರಿಗೆ ನಿತ್ಯ ನೀವು ಮನೆಯಲ್ಲೇ ಮಾಡಿ ಹಾಕ್ತಿರಲ್ಲ ನನ್ಗೆ ಗೊತ್ತಿಲ್ಲ, ಆದ್ರೆ ಪ್ರತಿನಿತ್ಯ ಇವರಿಗೆ ಈ ಸಿಹಿ ಇದ್ದೇ ಇರ್ತದೆ ಅಲ್ವಾ? ಮಕ್ಕಳಿಗೆ ದಿವಸ ಸಿಹಿ ಇರ್ತಿರ್ಲಿಲ್ವಾ? ಪಾಯಸವೋ ಎಂತ ಇತ್ತು ಹೇಳಿ ನೋಡೋಣ. ಪುರಿ ಸಾಗು, ನಿನ್ನೆ ಪುರಿ ಸಾಗಿನವರೆಗೂ ಹೇಳ್ಬಿಟ್ರು ಇರ್ಲಿ. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಯಾವುದೇ ವಿಧವಾಗಿ ಬೇಜಾರಾಗದೆ ಬರೀ ಮಂತ್ರ ಅಂತ ಒಂದೇ ಮಾಡಿಲ್ಲ. ನಾನು ಇವರೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಒಂದು ಶ್ರೀಧರ ಸೇವಾ ಮಹಾಮಂಡಲದ ಅಧ್ಯಕ್ಷ MG ಕೃಷ್ಣಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಿದ್ವಾನ್ ಸುಬ್ರಹ್ಮಣ್ಯ ಗಾಡಿಗೆರೆ, ತಿಮ್ಮಪ್ಪ ಶ್ರೀಧರಪುರ, ವಿಜೇತ ತಳಗೇರಿ, ವಿಜೇತ ಮಳಲಗದ್ದೆ, ಸುದರ್ಶನ್, ಅತ್ರಿ ಮೂರುಕಟ್ಟ, ನಾಗೇಂದ್ರ, ಆರ್ಯ, ಶ್ರೀಧರ್ ಇನ್ನಿತರರು ಹಾಜರಿದ್ದರು. ಗೌತಮ್ MA ಸ್ವಾಗತಿಸಿದರು. ಭಾರ್ಗವ್ ಬಾಪಟ್ ವಂದಿಸಿದರು. ಚಿದಂಬರ್ HC ಕಾರ್ಯಕ್ರಮ ನಿರೂಪಿಸಿದರು. ಸಾಗರ ತಾಲೂಕಿನ ಶರಾವತಿ ಹಿನ್ನೀರು ಬತ್ತಿರುವ ಹಿನ್ನೆಲೆಯಲ್ಲಿ ಹಸಿರುಮಕ್ಕಿ ಲಾಂಚನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಮಳೆ ಕೊರತೆ ಮತ್ತು ವಿಪರೀತ ಬಿಸಿಲಿನ ಝಳದಿಂದಾಗಿ ಶರಾವತಿ ಹಿನ್ನೀರು ಬತ್ತಿ ಹೋಗಿದೆ. ನೀರಿನ ಆಳದಲ್ಲಿರುವ ಮರದ ದಿಮ್ಮಿಗಳು, ಕಲ್ಲು ಬಂಡೆಗಳು ನೀರು ಇಳಿದಿರುವ ಹಿನ್ನೆಲೆಯಲ್ಲಿ ಮೇಲ್ಭಾಗಕ್ಕೆ ಬಂದಿರುವುದರಿಂದ ಲಾಂಚ್ಗೆ ತಾಗಿ ಹಾನಿ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಲಾಂಚ್ ಸೇವೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಕಳೆದ 1 ವಾರದಿಂದ ಹಸಿರುಮಕ್ಕಿ ಲಾಂಚ್ನಲ್ಲಿ ಜನರ ಜೊತೆಗೆ ಲಘು ವಾಹನ, ದ್ವಿಚಕ್ರ ವಾಹನವನ್ನು ಸಾಗಿಸಲಾಗುತ್ತಿತ್ತು. ಈ ಲಾಂಚ್ ಸೇವೆ ಸಂಪೂರ್ಣ ಸ್ಥಗಿತಗೊಂಡಿದ್ದು, ಮಳೆ ಬಂದು ನೀರಿನ ಮಟ್ಟ ಹೆಚ್ಚಾಗುವವರೆಗೂ ಹಸಿರುಮಕ್ಕಿ ಲಾಂಚ್ ಸೇವೆ ಇರುವುದಿಲ್ಲ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.